ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಇವತ್ತಿನ ದಿನ ನಾವು ಇಂಡಿಯನ್ ಪೊಲೀಸ್ ಸರ್ವಿಸ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ. ಇನ್ನು ಕೆಲವೇ ನಿಮಿಷಗಳಲ್ಲಿ IPS ಆಫೀಸರ್ ಅಂದರೆ ಏನು ಹಾಗೂ ಅದರ ಜವಾಬ್ದಾರಿ ಏನಿರುತ್ತೆ, ಯಾವ ಮಟ್ಟದ ಹುದ್ದೆಗಳಿಗೆ ಹೋಗ್ಬೋದು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಬಟನ್ ಕೊಡಿ. IPS ಆಫೀಸರ್ಸ್ ಯಾರ್ಯಾರು ಆಗ್ತಿದ್ದಾರೆ, ಈ IPS, IAS ಹಾಗೂ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಏನಿದೆ ಇವೆಲ್ಲವೂ ಕೂಡ ಗ್ರೂಪ್ ಎ ಹಾಗೂ ಆಲ್ ಇಂಡಿಯಾ ಸರ್ವಿಸ್ ಆಗಿರುತ್ತೆ. ಇನ್ನು ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ UPSCನವ್ರು ಏನು ಆಯ್ಕೆ ಮಾಡ್ಕೊಳ್ತಾರೆ ಉಳಿದ ಹುದ್ದೆಗಳಿಗೆ, ಉಳಿದ ಸೇವೆಗಳಿಗೆ, ಅವೆಲ್ಲವೂ ಗ್ರೂಪ್ ಎ ಮತ್ತು ಬಿ ಸರ್ವಿಸ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಂಡಿಯನ್ ಪೊಲೀಸ್ ಸರ್ವೀಸು ಗ್ರೂಪ್ ಎ ಹಾಗೂ ಆಲ್ ಇಂಡಿಯಾ ಸರ್ವಿಸ್ ಆಗಿರೋದ್ರಿಂದಲೇ ಇವರು ಸ್ಟೇಟು ಮತ್ತು ಸೆಂಟ್ರಲ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೇವೆಗೆ ಬರ್ತಾರೆ. ಇದೊಂದು ಅದ್ಭುತವಾದಂತಹ ಉದ್ಯೋಗವೇ ಸರಿ. ಈ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಆಯ್ಕೆ ಆದಂಥವ್ರಿಗೆ ಎರಡು ಕಡೆ ಅದ್ಭುತವಾದಂತಹ ತರಬೇತಿಯನ್ನು ನೀಡಲಾಗತ್ತೆ. ಪ್ರಾರಂಭದಲ್ಲಿ ಫೌಂಡೇಶನ್ ಟ್ರೈನಿಂಗ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಉತ್ತರಾಖಂಡದ ಮುಸ್ಸೋರಿನಲ್ಲಿದೆ, ಅಲ್ಲಿ ನಡೆದರೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂದರೆ IPSಗೆ ಸಂಬಂಧಪಟ್ಟಂಥ ಸ್ಪೆಷಲೈಸ್ಡ್ ಟ್ರೈನಿಂಗ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿದೆ, ಅಲ್ಲಿ ನೀಡಲಾಗತ್ತೆ. ಈ ಎರಡು ತರಬೇತಿ ಕೇಂದ್ರದಲ್ಲಿ ತರಬೇತಿ ಹೊಂದೋದೇ ಒಂದು ಪ್ರತಿಷ್ಠೆ ಅಂತ ಹೇಳಿ ಒಂದು ಅಷ್ಟು ಮಟ್ಟದ ಉತ್ತಮ ತರಬೇತಿ ಸಿಗುತ್ತೆ ಅಲ್ಲಿ. IPSನವರು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದರೆ ಅವರು ಆರ್ಡರು ಮತ್ತು ಎನ್ಫೋರ್ಸಿಂಗ್ ಲಾ, ಮೇಂಟೈನ್ ಆರ್ಡರ್ ಅಂದರೆ ಸಮಾಜದಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಎನ್ಫೋರ್ಸಿಂಗ್ ಲಾ ಮತ್ತು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇವರಿಗೆ ಜವಾಬ್ದಾರಿ ಇರುತ್ತೆ. ಈ ನ್ಯಾಷನಲ್ ಸೆಕ್ಯೂರಿಟಿ ಆಗ್ಬೋದು ಅಥವಾ ಮೇಂಟೈನಿಂಗ್ ಆರ್ಡರ್, ಎನ್ಫೋರ್ಸಿಂಗ್ ಲಾ ಆಗ್ಬೋದು, ಇವೆಲ್ಲವೂ ಕೂಡ ಸ್ಟೇಟ್ ಲೆವೆಲಲ್ಲೂ ಮಾಡಬೇಕಾಗಿರುತ್ತೆ ಹಾಗೂ ಸೆಂಟ್ರಲ್ ಲೆವೆಲಲ್ಲೂ ಮಾಡುವಂತಹ ಅದ್ಭುತ ಅವಕಾಶ ಅವ್ರಿಗೆ ಸಿಗುತ್ತೆ. ಸೊ ಇಲ್ಲಿ IPS ಆಫೀಸರ್ಸ್ ಉದ್ಯೋಗ ಅಂದರೆ ಬರೀ ಪವರ್ ಮತ್ತು ಅಥಾರಿಟಿ ಅಷ್ಟೇ ಅಲ್ಲ, ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂಡರ್ ಪ್ರೆಷರ್, ಮುಂದೆ ನಾವು ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಅಂಡರ್ ಪ್ರೆಷರಲ್ಲಿ ಡಿಸಿಷನ್ ಮೇಕಿಂಗು ಅಂಥ ಸಮಯದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ತೋರಿಸೋ ಅಂಥದ್ದು, ಹಾಗೂ ಬಹಳ ಮುಖ್ಯವಾಗಿ ಇದು ಪಬ್ಲಿಕ್ ಸರ್ವಿಸ್ ಆಗಿರುತ್ತೆ. ಅಂದರೆ ಪಬ್ಲಿಕ್ ಸರ್ವಿಸ್ ಅಂದರೆ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿರುತ್ತೆ. ಹಾಗೆ IPS ಆಫೀಸರ್ಸ್ ಅವ್ರದ್ದು ಪ್ರಮೋಷನ್ ಆಗ್ತಾ ಮೇಲಿನ ಹುದ್ದೆಗಳಿಗೆ ಹೋದಾಗ ಅವ್ರಿಗೆ ಸ್ಟ್ರಾಟಜಿ, ಕೋಆರ್ಡಿನೇಷನ್ನು, ಗವರ್ನೆನ್ಸ್ಗಳ ಕಡೆ ಹೆಚ್ಚು ಗಮನ ಕೊಡುವಂತಹ ಅವಕಾಶ ಸಿಗತ್ತೆ. ಈ IPS ಆಫೀಸರ್ಸ್ ಏನೆಲ್ಲ ಜವಾಬ್ದಾರಿಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದಾದರೆ ಲಾ ಎನ್ಫೋರ್ಸ್ಮೆಂಟು, ಪಬ್ಲಿಕ್ ಸೇಫ್ಟಿ ಮತ್ತು ಸೆಕ್ಯೂರಿಟಿ, ಕ್ರೈಮ್ ಪ್ರಿವೆನ್ಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್, ಕಮಾಂಡಿಂಗ್ ರೋಲ್ಸಲ್ಲೂ ಇರ್ತಾರೆ ಅವರು. DIG, DGP, BSF, CRPF, CISF, ITBP ಇದರಲ್ಲೆಲ್ಲ ಕಮಾಂಡಿಂಗ್ ರೋಲ್ಸಲ್ಲಿ ಇರ್ತಾರೆ. ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ, IB, RA, VIP ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ, ಬಾರ್ಡರ್ ಮ್ಯಾನೇಜ್ಮೆಂಟಲ್ಲಿ, ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಮಗದೊಂದು ಹೀಗೆ ಉತ್ತಮವಾದ ಜವಾಬ್ದಾರಿಗಳಿರುವಂತಹ ಹುದ್ದೆ IPS ಆಫೀಸರ್ಸ್ದು. ಈಗ ಬನ್ನಿ ಒಂದೊಂದೇ ಜವಾಬ್ದಾರಿಯನ್ನು ನೋಡ್ತಾ ಹೋಗೋಣ. ಪ್ರಪ್ರಥಮ ಬರೋದು ಲಾ ಎನ್ಫೋರ್ಸ್ಮೆಂಟ್. ಈ ಲಾ ಎನ್ಫೋರ್ಸ್ಮೆಂಟ್ ಇದು ಅವ್ರದ್ದು ಕೋರ್ ಡ್ಯೂಟಿ. ಕೋರ್ ಡ್ಯೂಟಿನಲ್ಲಿ ಏನಿರುತ್ತೆ ಅಂದರೆ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಸ್ ಇರುತ್ತಲ್ಲ, ಅವರುಗಳಲ್ಲಿ ಅಲ್ಲಿ ಏನೆಲ್ಲ ನಿಯಮಗಳನ್ನು ಭಾರತದ ಸುರಕ್ಷತೆಗೆ, ರಾಜ್ಯದ ಸುರಕ್ಷತೆಗೆ, ಜನರ ಸುರಕ್ಷತೆಗೆ ಮಾಡಿಕೊಂಡಿರ್ತಾರೆ ಅದನ್ನೆಲ್ಲವನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡೋದಲ್ದಲೆ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮಗಳಿರುತ್ತೆ, ಬಹಳ ಮುಖ್ಯವಾಗಿ ಅವರ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಅವರು ಚಾಚೂ ತಪ್ಪದೆ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಅದನ್ನು ಪಾಲಿಸಬೇಕಾಗಿರುತ್ತೆ. ಸೊ ಅವ್ರದ್ದು ಏನಿರುತ್ತೆ ಮುಖ್ಯ ಕೆಲಸ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ಅವರು ಸೂಪರ್ವೈಸ್ ಮಾಡೋದಾಗಲಿ, ಏನೇನು ಅರೆಸ್ಟ್ಗಳಾಗ್ತಿರುತ್ತೆ ಆ ಅರೆಸ್ಟ್ ಆದಂಥವ್ರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಾಗಲಿ, ಲೀಗಲ್ ಪ್ರೊಸೀಜರ್ಸ್ ಬಗ್ಗೆ ಸೂಪರ್ವೈಸ್ ಮಾಡೋದು ಅಷ್ಟೇ ಅಲ್ಲ, ಅವರ ಪೊಲೀಸ್ ಫೋರ್ಸಲ್ಲಿ ಒಂದು ಡಿಸಿಪ್ಲಿನ್ ಇರುವ ಹಾಗೆ ನೋಡ್ಕೊಳ್ಬೇಕಾಗಿರುತ್ತೆ. ಇದು ಭಾಳ ಚಾಲೆಂಜಿಂಗ್. ಯಾತಕ್ಕೆ ಅಂದರೆ ಅಲ್ಲಿ 100-200 ಜನ ಇರಲ್ಲ, ಸಾವಿರಾರು ಜನ ಪೊಲೀಸ್ನವ್ರು ಇರ್ತಾರೆ ಆ ಡಿಪಾರ್ಟ್ಮೆಂಟಲ್ಲಿ. ಸೊ
ಅವರನ್ನೆಲ್ಲರನ್ನೂ ಕೂಡ ಒಂದು ಡಿಸಿಪ್ಲಿನಲ್ಲಿ ಇಟ್ಕೊಳ್ಳೋ ಅಂಥದ್ದೇ ಬಹಳ ದೊಡ್ಡ ಚಾಲೆಂಜ್. ಬಟ್ ಅವ್ರು ಮಾಡಲೇಬೇಕಾಗಿರುತ್ತೆ. ಯಾಕೆ ಅಂತಂದರೆ ಅವರು ಆ ರೀತಿಯಾಗಿ ಡಿಸಿಪ್ಲಿನಾಗಿ ಇಟ್ಕೊಳ್ಳೋದ್ರಿಂದಲೇ ದೇಶ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಅವರಲ್ಲಿ ಏನಾದರೂ ವೈಲೇಷನ್ಸ್ ಆಯಿತು ಅಂದರೆ ಯಾರು ಮಾಡಿರ್ತಾರೆ, ಅದು ಮೈನರ್ ಆಗಲಿ ಸೀರಿಯಸ್ನೆಸ್ ಆಗಲಿ, ಅವರ ಮೇಲೆ ಆ್ಯಕ್ಷನ್ಸ್ ತಗೊಳ್ಳೋದು ಎಲ್ಲದೂ ಕೂಡ ಅವ್ರದ್ದು ಪ್ರಪ್ರಥಮ ಕರ್ತವ್ಯ. ಅವರ ಡಿಪಾರ್ಟ್ಮೆಂಟ್ನ ಒಂದು ಡಿಸಿಪ್ಲಿನ್ಡ್ ಡಿಪಾರ್ಟ್ಮೆಂಟ್ ಆಗಿ ಇಟ್ಕೊಳ್ಳೋವಂಥದ್ದು. ಎರಡನೇದಾಗಿ ನೋಡಿದ್ರೆ ಪಬ್ಲಿಕ್ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಇರುತ್ತೆ. ಈ ಪಬ್ಲಿಕ್ ಸೇಫ್ಟಿನಲ್ಲಿ ಅವರು ಯಾವುದಾದ್ರು ಅಂದರೆ ಜನಸಾಮಾನ್ಯರ ಬದುಕು ಏನಿರುತ್ತೆ ಅದನ್ನು, ಅವರ ಜೀವವನ್ನು ಮತ್ತು ಅವರ ಸಂಪತ್ತುಗಳನ್ನೆಲ್ಲ ಕಾಪಾಡುವಂತಹ ಕೆಲಸ ಇವ್ರದ್ದಾಗಿರುತ್ತೆ. ಅಷ್ಟೇ ಅಲ್ಲ, ಈ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಎಲೆಕ್ಷನ್ಸ್ಗಳಾದಾಗ, ಎಲೆಕ್ಷನ್ ರ್ಯಾಲೀಸ್ಗಳಾದಾಗ, ಪ್ರೊಟೆಸ್ಟ್ಗಳು ಸರ್ಕಾರದ ವಿರುದ್ಧವಾಗಿ ಪ್ರೊಟೆಸ್ಟ್ಗಳಾದಾಗ ಅಲ್ಲಿ ಮತ್ತು VIP ವಿಸಿಟ್ಸ್ ಬಂದಾಗ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಸೇಫ್ಟಿಗಳನ್ನೆಲ್ಲ ನೋಡ್ಕೊಳ್ಳುವಂಥ ಅದ್ಭುತವಾದಂತಹ ಜವಾಬ್ದಾರಿ ಇದು ಇವ್ರದ್ದಾಗಿರುತ್ತೆ. ಅಷ್ಟೇ ಅಲ್ಲದನೇ ಎಲ್ಲಾದರೂ ರಾಯ್ಟ್ಸ್ ಆಗ್ತಿದ್ರೆ, ಗಲಾಟೆ ಗದ್ದಲಗಳಾಗ್ತಿದ್ರೆ, ಕಮ್ಯುನಲ್ ಕ್ಲಾಶ್, ಪಂಥಗಳ ಮಧ್ಯದಲ್ಲಿ, ಧರ್ಮ ಪಂಥಗಳ ಮಧ್ಯದಲ್ಲಿ, ಜಾತಿಗಳ ಮಧ್ಯದಲ್ಲಿ ಗಲಾಟೆಗಳಾದಾಗ ಲಾರ್ಜ್ ಸ್ಕೇಲ್ ಇಡೀ ಭಾರತಕ್ಕೆ, ಇಡೀ ರಾಜ್ಯಕ್ಕೆ ಅದು ಹರಡದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಹಾಗೆ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಇರುತ್ತೆ, ಸೂಕ್ಷ್ಮ ಪ್ರದೇಶಗಳು, ಅಲ್ಲಿ ಎಲ್ಲ ಪೊಲೀಸ್ ಫೋರ್ಸ್ಗಳನ್ನೆಲ್ಲ ಯಾವ ಥರ ಡೆಪ್ಲಾಯ್ ಮಾಡಬೇಕು, ಅಲ್ಲಿ ಎಲ್ಲ ಏನು ಯಾವುದೇ ರೀತಿಯ ಗದ್ದಲಗಳಾಗದೇ ಇರೋ ಹಾಗೆ ನೋಡಿಕೊಳ್ಳೋದೇ ಆಗ್ಬೋದು. ಹಾಗೂ ಬಹಳ ಮುಖ್ಯವಾಗಿ ವಿಮೆನ್ ಸೇಫ್ಟಿ ಬಂದಿರುತ್ತೆ. ಇಲ್ಲಿ ವಿಮೆನ್ ಸೇಫ್ಟಿ ಬಂದಾಗ ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಹಗಲು ರಾತ್ರಿ ಇವರು ಅದರ ಬಗ್ಗೆ ಎಲ್ಲ ಆ್ಯಕ್ಷನ್ಸ್ಗಳು ತಗೊಳ್ತಾ ಇರಬೇಕಾಗಿರುತ್ತೆ. ಸೈಬರ್ ಸೇಫ್ಟಿ ಬಗ್ಗೆ, ಪಬ್ಲಿಕ್ಗೆ ಇವುಗಳ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಇಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕೂಡಲೇ ಕಾಲ್ ಮಾಡಿ ಅನ್ನೋದೇ ಆಗ್ಬೋದು. ಮತ್ತೊಂದು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿಗೆ ಅವರು ಜವಾಬ್ದಾರಿಯುತವಾಗಿರ್ತಾರೆ. ಮೂರನೇದಾಗಿ ನೋಡೋದಾದರೆ ಕ್ರೈಮ್ ಪ್ರಿವೆನ್ಷನ್ ಮತ್ತು ಇನ್ವೆಸ್ಟಿಗೇಷನ್ ಬರುತ್ತೆ. ಅಲ್ಲಿ ಅವರಿಗೆ ಈ ಪ್ರಿವೆನ್ಷನ್ ಅಂದರೆ ರೆಗ್ಯುಲರ್ ಪ್ಯಾಟ್ರೋಲಿಂಗ್ ಮಾಡ್ತಾ ಯಾರ ಮೇಲೆ ಸಂದೇಹಗಳಿರುತ್ತೆ ಅವ್ರ ಮೇಲೆಲ್ಲ ಸರ್ವೈಲೆನ್ಸ್ ಅಂತ ಹೇಳಿ ಅವ್ರ ಮೇಲೆ ನಿಗಾ ಇಟ್ಟು ಅವರ ಚಲನವಲನಗಳನ್ನೆಲ್ಲ ಗಮನಿಸ್ಕೊಳ್ಳೋದೇ ಅಲ್ದಲೇ ಸ್ಥಳೀಯರಿಂದ ಅವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋವಂಥದ್ದು. ಅದರಿಂದ ಏನಾದರೂ ನಾಳೆ ದಿನ ಇಲ್ಲಿ ಏನಾದರೂ ಸೀರಿಯಸ್ ಆಗಿ ಅವರು ದೇಶಕ್ಕೋಸ್ಕರ ರಾಜ್ಯದಲ್ಲಿ ಏನಾದರೂ ಗಲಭೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ ಮೊದಲೇ ಅಲ್ಲೆಲ್ಲ ಹೋಗಿ ಅವರನ್ನೆಲ್ಲ ಅದನ್ನು ಹಿಡಿದು ಅವುಗಳಾಗದೇ ಇರೋವಂಥ ಗದ್ದಲಗಳಾಗದೇ ಇರೋ ಥರ ನೋಡಿಕೊಳ್ಳುವಂತಹ ಕೆಲಸ ಇರುತ್ತೆ. ಮರ್ಡರು, ಟೆರರಿಸಮ್, ಆರ್ಗನೈಸ್ಡ್ ಕ್ರೈಮು ಇಂಥವೆಲ್ಲ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದಾಗಿರುತ್ತೆ. ಅಷ್ಟೇ ಅಲ್ಲದೇ ಈ ಫೋರೆನ್ಸಿಕ್ ಅನಾಲಿಸಿಸ್ ಬರೋದು, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದು ಏನೆಲ್ಲ ಬರುತ್ತೆ ರಿಪೋರ್ಟ್ಸ್ಗಳು, ಅದನ್ನು ಅನಾಲಿಸಿಸ್ ಮಾಡೋದು, ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಲ್ದಲ್ಲ CBI, NIA ಇಂತಹ ಸಂಸ್ಥೆಗಳ ಜೊತೆ ಒಡಗೂಡಿ ಕೋರ್ಟ್ಗೆ ಈ ಸಮಯಕ್ಕೆ ಸರಿಯಾಗಿ ಚಾರ್ಜ್ ಶೀಟ್ ಹಾಕಬೇಕಾಗಿರುತ್ತೆ. ಅದೆಲ್ಲದರ ಜವಾಬ್ದಾರಿ IPS ಆಫೀಸರ್ಸ್ದು ಇರುತ್ತೆ. ನಾಲ್ಕನೇದಾಗಿ ನೋಡೋದಾದರೆ ಕಮಾಂಡಿಂಗ್ ರೋಲ್ಸ್ ಅಂತ. ಇವರು ಬಹಳ ಸ್ಟೇಟು ಮತ್ತು ಸೆಂಟ್ರಲ್ ಎರಡೂ ಕಡೆ ಕೆಲಸ ಮಾಡುವಂತಹ ಅವಕಾಶ ಇರೋದರಿಂದ ಸ್ಟೇಟಿಗೆ ಬಂದಾಗ ಅವರು ಡಿಸ್ಟಿಕ್ ಹೆಡ್ ಆಗ್ತಾರೆ, ಅಂದರೆ SP ಆಗಿರ್ತಾರೆ, ಸೂಪರ್ಡೆಂಟ್ ಆಫ್ ಪೊಲೀಸು. ಅದಾದ ನಂತರ DIG ಅಂತಂದರೆ 2, 3, 4, 5 ಜಿಲ್ಲೆಗಳಿಗೆ ಅವರು ಒಬ್ಬರು ಇನ್ಚಾರ್ಜ್ ಆಗ್ತಾರೆ. ನಂತರ ಇಡೀ ರಾಜ್ಯಕ್ಕೆ ಇನ್ಚಾರ್ಜ್ ಆಗುವಂತಹ ಆ ವ್ಯವಸ್ಥೆಗಳು ಇವರಲ್ಲಿರುತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿದ್ದರೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಆ ಕಡೆಗೆ ಹೋದಾಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು BSF ಅಲ್ಲಿ ಇರುವಂಥದ್ದು, ಹಾಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು CRPF ಅಲ್ಲಿ, ಇಂಟರ್ನಲ್ ಸೆಕ್ಯೂರಿಟಿ, ಆ್ಯಂಟಿ ಇನ್ಸರ್ಜೆನ್ಸಿ, ಇವೆಲ್ಲದರ ಬಗ್ಗೆ ಮಾಹಿತಿ ತಗೊಳ್ಳೋದು, ದೇಶವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವಂಥದ್ದು. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಿದೆ, CISF ಅಂತ. ಅಲ್ಲಿಗೆ ಬಂದಾಗ ಏರ್ಪೋರ್ಟ್ಸ್ಗಳು, ಇಂಡಸ್ಟ್ರಿಗಳು, ಕೈಗಾರಿಕೆಗಳಲ್ಲಿ ಸುರಕ್ಷೆಯನ್ನು ಕಾಪಾಡುವಂಥದ್ದಾಗ್ಬೋದು. ಹಾಗೂ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸಲ್ಲಿ, ಅದಕ್ಕೆ ITBPನಲ್ಲಿದ್ದರೆ ಸೆಂಟ್ರಲಲ್ಲಿ, ಅಲ್ಲಿ ಇಂಡಿಯಾ ಚೈನಾ ಬಾರ್ಡರ್ ಏರಿಯಾಸಲ್ಲಿ ಕೆಲಸ ಮಾಡುವಂಥದ್ದು, ಅಲ್ಲಿ ಸುರಕ್ಷಿತವಾಗಿ ಭಾರತವನ್ನು ಇಡುವಂಥದ್ದು, ಇದೆಲ್ಲದೂ ಕೂಡ ಇವರ ಜವಾಬ್ದಾರಿಗೆ ಬರುತ್ತೆ. ಇಂತಹ ಉತ್ತಮವಾದಂಥ ಮಾಹಿತಿ ನೀಡುತ್ತಿರುವಂತಹ ಈ IM for Career ಚಾನಲ್ಗೆ ನೀವೊಂದು ಲೈಕ್ ಬಟನ್ ಕೊಡೋದಲ್ದಲೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ.
ಇಂಟೆಲಿಜೆನ್ಸು ಮತ್ತು ಸೆಕ್ಯೂರಿಟಿ ಕೂಡ ಇವರಿಗೆ ಜವಾಬ್ದಾರಿ ಇರುತ್ತೆ. IB ಆಗ್ಬೋದು, ರಾ ಆಗ್ಬೋದು, VIP ಸೆಕ್ಯೂರಿಟಿ ಆಗ್ಬೋದು. IBಗೆ ಬಂತು ಅಂತಂದರೆ ಇಂಟರ್ನಲ್ ಇಂಟೆಲಿಜೆನ್ಸ್, ಅಂದರೆ ಭಾರತದ ಒಳಗಿದ್ಕೊಂಡು ಭಾರತದಲ್ಲಿ ಆತಂಕ ಅಂದರೆ ಟೆರರಿಸಮ್ ಆಗ್ಬೋದು, ಏನೇ ಆಗ್ಬೋದು ಆ ಥರದನ್ನೆಲ್ಲ ಸೃಷ್ಟಿ ಮಾಡ್ತಿದ್ದಾರೆ, ಗದ್ದಲಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅಂದರೆ ಅವುಗಳ ಬಗ್ಗೆ ಮಾಹಿತಿಗಳನ್ನು ತಗೊಳ್ಳೋ ಅಂಥದ್ದು, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ಕೆಲಸ ಇರುತ್ತೆ. ಇನ್ನು ರಾನಲ್ಲಿ ಬಂದರೆ ವಿದೇಶದಲ್ಲಿ ಅಲ್ಲಿನ ಇಂಟೆಲಿಜೆನ್ಸ್ಗಳನ್ನು ಬಳಸ್ಕೊಳ್ಳುವಂಥದ್ದು, ಅಂದರೆ ಭಾರತಕ್ಕೆ ಎಲ್ಲಿಂದಾದರೂ ವಿದೇಶದಿಂದ ಸಮಸ್ಯೆಗಳಿದೆ ಅನ್ನೋದಾದರೆ ಅವರುಗಳನ್ನು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದು, ಕೌಂಟರ್ ಟೆರರಿಸಮ್ ಆಪ್ರೇಷನ್ಸ್ಗಳು ಮಾಡೋವಂಥದ್ದು ಇದೆಲ್ಲವೂ ಇರುತ್ತೆ. ಹಾಗೆ ಬಹಳ ಮುಖ್ಯವಾಗಿ VIP ಸೆಕ್ಯೂರಿಟಿ, ಭಾರತದಲ್ಲೇ ನೋಡಿದ್ರೆ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿಗಳಾಗ್ಬೋದು, ಉಪರಾಷ್ಟ್ರಪತಿಗಳಾಗ್ಬೋದು, ಅಥವಾ ನಿಮಗೆ ಮುಖ್ಯಮಂತ್ರಿಗಳಾಗ್ಬೋದು, ಇತರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೋದು, ಇತರೆ ಎಲ್ಲ VVIPಸ್ಗಳು ಇವರೆಲ್ಲ ಇಡೀ ದೇಶದಲ್ಲಿ ಎಲ್ಲಿಗೆ ಹೋಗಲಿ, ಯಾವುದೇ ನಗರಕ್ಕೆ ಹೋಗಲಿ, ಯಾವುದೇ ಹಳ್ಳಿಗೆ ಹೋಗಲಿ, ಅಲ್ಲೆಲ್ಲವೂ ಕೂಡ ಅವರಿಗೆ ಸುರಕ್ಷತೆಯನ್ನು ನೀಡುವಂಥದ್ದಾಗ್ಬೋದು. ಅಷ್ಟೇ ಅಲ್ಲದೆ ವಿದೇಶದಿಂದ ಬರ್ತಾರಲ್ಲ VVIPs, ಅವರುಗಳಿಗೂ ಕೂಡ ಈ ದೇಶದಲ್ಲಿ ಇರುವವರಿಗೂ ಸುರಕ್ಷತೆಯನ್ನು ಅವರು ಕೊಡುವಂಥದ್ದು ಎಲ್ಲದರ ಬಗ್ಗೆ ಅವರು ಗಮನ ಹರಿಸುವಂಥದ್ದಾಗಿರುತ್ತೆ. ಆರನೇದಾಗಿ ನೋಡಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಬಾರ್ಡರ್ ಮ್ಯಾನೇಜ್ಮೆಂಟ್ ಕೂಡ ಇವ್ರಿಗೆ ಬರುತ್ತೆ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಂದರೆ ಎಲ್ಲಾದರೂ ಅರ್ಥಕ್ವೇಕ್, ಭೂಕಂಪ ಆಗೋದ್ರೆ, ನೆರೆ ಆದರೆ, ಫ್ಲಡ್ಸ್ಗಳಾದಾಗ, ಸೈಕ್ಲೋನ್ ಬಂದಾಗ, ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ಗಳಾದಾಗಲ್ಲ ಕೂಡಲೇ ಇಲ್ಲಿ ಪೊಲೀಸ್ ಫೋರ್ಸ್ನವರು ಅಲ್ಲಿ ರೆಸ್ಕ್ಯೂ ಮತ್ತು ರಿಲೀಫ್ ಆಪ್ರೇಷನ್ಸ್ಗಳಿಗೆ ಕೈ ಜೋಡಿಸ್ತಾರೆ. ಇವರು ಅಲ್ಲಿ ಬಂದಂತಹ NDRF ಆಗ್ಬೋದು, SDRF ಆಗ್ಬೋದು, ಸ್ಥಳೀಯ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಅವರ ಜೊತೆ ಎಲ್ಲ ಕೈ ಜೋಡಿಸಿ ಆ ರಿಲೀಫ್ ಮತ್ತು ರೆಸ್ಕ್ಯೂ ಆಪರೇಷನ್ಸ್ಗೆ ಇವರು ಭಾಗವಹಿಸ್ತಾರೆ. ಹಾಗೂ ಅಂಥ ಸಮಯದಲ್ಲಿ ಏನಾದರೂ ಗಲಾಟೆ, ಗದ್ದಲ ಅದೆಲ್ಲ ಆಗೋದಾದರೆ ಅದನ್ನೆಲ್ಲ ತಡೆಗಟ್ಟಿ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿ ನಿಯಮಗಳನ್ನೆಲ್ಲ ಪಾಲಿಸುವಂಥದ್ದು, ಶಾಂತಿಯನ್ನು ಕಾಪಾಡುವಂತಹ ಕೆಲಸ ಇವ್ರದ್ದಾಗಿರುತ್ತೆ. ಇಷ್ಟೇ ಅಲ್ಲದೆ ಆ ಇವ್ಯಾಕ್ಯುಯೇಷನ್, ಅಂದರೆ ಯಾರಾದರೂ ಈಗ ಈ ಅರ್ಥಕ್ವೇಕ್, ಭೂಕಂಪ ಆದಾಗ, ಮಳೆಯಲ್ಲಿ ಸಿಕ್ಕಾಕೊಂಡಾಗ, ಫ್ಲಡ್ಸ್ ನೆರೆಹೊರೆಯಲ್ಲಿ ಸಿಕ್ಕಾಕೊಂಡಾಗ ಅವರನ್ನು ಅಲ್ಲಿಂದ ಹೊರತಂದು ಸುರಕ್ಷಿತವಾದ ಜಾಗದಲ್ಲಿ ಇಡುವಂಥದ್ದಾಗ್ಬೋದು, ಅಥವಾ ಅವರಿಗೆ ಸಹಾಯ ನೀಡುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು NGOಸ್ಗಳ ಎಲ್ಲರ ಜೊತೆ ಒಡಗೂಡಿ ಸಹಾಯಕ್ಕೆ ನಿಲ್ಲುವಂತಹ ಕೆಲಸ IPS ಆಫೀಸರ್ಸ್ದು ಆಗಿರುತ್ತೆ. ಬಾರ್ಡರ್ ಮ್ಯಾನೇಜ್ಮೆಂಟಿಗೆ ಬಂದಾಗ ಅಲ್ಲಿ ನಮ್ಮ ದೇಶಕ್ಕೆ ಆ ಬಾರ್ಡರಿಂದ ಇಲ್ಲೀಗಲ್ ಇನ್ಫಿಲ್ಟ್ರೇಷನ್ಸ್ ಅಂತಾರೆ, ಅಂದರೆ ಯಾವುದೇ ರೀತಿ ದಾಖಲೆ ಇಲ್ದಲೆ ಕಳ್ಳತನದಿಂದ ಒಳಗೆ ನುಗ್ಗುವಂಥವರ ಬಗ್ಗೆ, ಸ್ಮಗ್ಲಿಂಗ್ ಮಾಡುವಂತಹವರಿಗೆ, ಹಾಗೂ ಕ್ರಾಸ್ ಬಾರ್ಡರ್ ಕ್ರೈಮ್ ಅಂತ ಏನಿರುತ್ತೆ ಅಂಥದನ್ನೆಲ್ಲ ಗಮನ ಹರಿಸಿ ಅದನ್ನೆಲ್ಲ ತಡೆಗಟ್ಟುವಂತಹ ಕೆಲಸ BSF, ITBP ಜೊತೆ ಎಲ್ಲ ಸೇರಿಕೊಂಡು ಕೋಆರ್ಡಿನೇಷನ್ ಮಾಡಿ ಸಂಪೂರ್ಣ ಭಾರತದ ಸಾವಿರಾರು ಕಿಲೋಮೀಟರ್ ಬಾರ್ಡರ್ ಏನಿದೆ, ಸಾವಿರಾರು ಕಿಲೋಮೀಟರ್ ಬಾರ್ಡರಲ್ಲಿ ಅಲ್ಲಿ ಶಾಂತಿಯುತೆಯನ್ನು ಕಾಪಾಡುವಂತಹ ಕೆಲಸ ಕೂಡ ಇವರದಾಗಿರುತ್ತೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕೂಡ ಇವರ ಅಂಡರಲ್ಲೇ ಬರುತ್ತೆ. ಇವತ್ತಿನ ದಿನ ನಗರಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ, ಟ್ರಾಫಿಕ್ ಜಾಮ್ ಅನ್ನೋದು ಕಾಮನ್ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಡೈವರ್ಷನ್ಸ್ ಮಾಡುವಂಥದ್ದು ಆಗ್ಬೋದು, ಟ್ರಾಫಿಕ್ ಸ್ಮೂತ್ ಫ್ಲೋ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ಸಹಾಯ, ಐಡಿಯಾಸ್, ಪಾಲಿಸಿ ಮಾಡುವಂಥದ್ದಾಗ್ಬೋದು. ಹಾಗೆ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಂಥ ರೂಲ್ಸ್ಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಸೋದಾಗ್ಬೋದು. VVIPs ಅಥವಾ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಳು ಎಲ್ಲ ಹೋಗಬೇಕಾದಾಗ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಷ್ಟೇ ಅಲ್ಲದಲ್ಲ, ಇದೆಲ್ಲವನ್ನು ಕೂಡ ಇವತ್ತಿನ ತಂತ್ರಜ್ಞಾನಗಳನ್ನು CCTV, AI ಬೇಸ್ಡ್ ಮಾನಿಟರಿಂಗ್ ಸಿಸ್ಟಮ್ಸ್ನೆಲ್ಲ ಬಳಸ್ಕೊಂಡಿದ್ದಾನೆ. ಅಲ್ಲಿ ವ್ಯವಸ್ಥೆನ ಕಾಪಾಡಿಕೊಳ್ಳೋದು ಕೂಡ ಇವರ ಒಂದು ಅದ್ಭುತವಾದಂತಹ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಇಷ್ಟೇನಾ ಅಂತಂದರೆ ಇದಕ್ಕೆ ಇನ್ನೂ ಸಾಕಷ್ಟು ಹಲವು ರೀತಿಯ ಜವಾಬ್ದಾರಿಗಳ ಇವರಿಗೆ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಲೀಡರ್ಶಿಪ್ ಕೂಡ ಇರುತ್ತೆ. ಅಲ್ಲಿ ಏನು ಅಂತಂದರೆ ಪೊಲೀಸ್ ವಿಭಾಗದಲ್ಲಿ ಬೇಕಾಗಿರುವಂಥ ರಿಫಾರ್ಮ್ಸ್ಗಳ ಬಗ್ಗೆ ಹಾಗೂ ಪಾಲಿಸಿ ಮೇಕಿಂಗ್ ಸಂಬಂಧಪಟ್ಟಂತೆ ಡಿಸಿಷನ್ಸ್ಗಳು ತಗೊಳ್ಳೋದು ಅಷ್ಟೇ ಅಲ್ಲದಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಕಾಗುವಂಥ ಬಜೆಟ್ ಅಲೋಕೇಶನು, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆಲ್ಲದರ ಬಗ್ಗೆ ಡಿಸಿಷನ್ ತಗೊಳ್ಳುವಂತಹ ಜವಾಬ್ದಾರಿ ಇರುತ್ತೆ. ಹಾಗೆ ಸೈಬರ್ ಹ್ಯಾಂಡ್ಲಿಂಗ್ ಇರುತ್ತೆ,
ಆನ್ಲೈನ್ ಫ್ರಾಡ್ ಆಗ್ತಿರುತ್ತೆ, ಹ್ಯಾಕಿಂಗ್ ಆಗ್ತಿರುತ್ತೆ, ಡಿಜಿಟಲ್ ಅರೆಸ್ಟ್ ಥ್ರೆಟ್ಸ್ಗಳಾಗ್ತಿರುತ್ತೆ, ಅವುಗಳ ಬಗ್ಗೆ ಗಮನ ಹರಿಸೋದು ಅಷ್ಟೇ ಅಲ್ದಲೇ ಜನರ ಜೊತೆ ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ ಎನ್ನುವ ಒಂದು ಮಾನದಂಡ ಇಟ್ಕೊಂಡು ಜನರಲ್ಲಿ ವಿಶ್ವಾಸವನ್ನು ಕಾಪಾಡಿಕೊಳ್ಳೋ ಅಂಥದ್ದು, ಅವರಿಗೆ ಆಗಿಂದಾಗೆ ಅವರ ಜೊತೆ ಒಂದು ಸಂಪರ್ಕದ ಸಭೆಗಳನ್ನು ಆರ್ಗನೈಸ್ ಮಾಡಿ ಜನರ ಒಂದು ಕಷ್ಟಗಳನ್ನೆಲ್ಲ ಅವರಿಂದಲೂ ಆಲಿಸಿ ಅದಕ್ಕೆ ಒಂದು ಸಮಾಧಾನ ನೀಡುವಂಥ ಕೆಲಸ ಆಗಿರುತ್ತೆ. ಬಹಳ ಮುಖ್ಯವಾಗಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಇದ್ರ ಬಗ್ಗೆ. ಅವರ ಪೊಲೀಸ್ ಪರ್ಸನ್ಸ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಅವ್ರನ್ನ ಮ್ಯಾನೇಜ್ ಮಾಡುವಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಒಂದು ಎಥಿಕ್ ಅಂತ ಇಟ್ಕೊಂಡು ಎಥಿಕ್ಸ್ನಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಫೋರ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ಹೀಗೆ ಹತ್ತಾರು ಹುದ್ದೆಗಳ 6 ಜವಾಬ್ದಾರಿಗಳಿರುವಂತಹ ಈ IPS ಆಫೀಸರ್ ಹುದ್ದೆಗೆ ಯಾರ್ಯಾರು ವಿದ್ಯಾರ್ಥಿಗಳು ಆಸೆ ಪಡ್ತಿದ್ದೀರಿ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ. UPSCನವರು ಪ್ರತಿ ವರ್ಷ ಕಂಡಕ್ಟ್ ಮಾಡುವ ಆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಮುಖೇನ ನೀವು ಆಯ್ಕೆ ಆಗಬೇಕಾಗತ್ತೆ. ಅರ್ಜಿಗಳನ್ನು ಸಲ್ಲಿಸಿ, ಪದವಿ ಆಗಿರುವವರೆಲ್ಲರೂ ಕೂಡ ನೀವು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇಂತಹ ಅದ್ಭುತವಾದ IPS ಆಫೀಸರ್ ಆಗುವ ಕನಸನ್ನು ನನಸು ಮಾಡಿಕೊಳ್ಳಿ. ಈ ವಿಡಿಯೋಗೆ ನೀವೊಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.